ಕೂಡ ನಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೀರೀಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಕನ್ನಡ, ಸಮಾಜ ವಿಜ್ಞಾನ, ಹಿಂದಿ ಮತ್ತು ವಿಜ್ಞಾನವನ್ನು ಸ್ಟಡಿ ವಿತ್ ಪರಶುರಾಮ್ನಲ್ಲಿ ಅಪ್ಲೋಡ್ ಮಾಡ್ತಿದ್ರೆ, ಇಂಗ್ಲಿಷ್ ಮತ್ತು ಗಣಿತದ ಒಂದು ಬಹು ಆಯ್ಕೆ ಪ್ರಶ್ನೆಗಳ ಪ್ರಾಕ್ಟೀಸ್ ಸೀರೀಸ್ಗಳನ್ನು ಸ್ಮಾರ್ಟ್ ವರ್ಕ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ದಯಮಾಡಿ ಎರಡೂ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ಇರ್ಲಿಕ್ಕಿಂತ ಮೊದಲು ಯಾರು ಒಂದು ಪ್ರಾಕ್ಟೀಸ್ ಸೀರೀಸ್ಗಳನ್ನು ಪೇಪರ್ಸ್ಗಳನ್ನು ನೋಡಿಲ್ಲ, ಮೇಲೆ ಒಂದು ಐಕಾರ್ಡಲ್ಲಿ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ SSLC ಪ್ರಾಕ್ಟೀಸ್ ಪೇಪರ್ಸ್ ಅಂತ, ಅದನ್ನು ಒತ್ತಿದ್ರೆ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಕನ್ನಡ, ಹಿಂದಿ, ವಿಜ್ಞಾನ ಮತ್ತು ವಿಷಯದ ಪ್ರಾಕ್ಟೀಸ್ ಪೇಪರ್ಸ್ಗಳ ಒಂದು ವಿಡಿಯೋಗಳ ಲಿಂಕ್ಗಳು ಸಿಗ್ತವೆ, ತಾವುಗಳು ನೋಡ್ಬೋದು. ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ಇವತ್ತು ಕೂಡ ಚಿಕ್ಕೋಡಿ ಜಿಲ್ಲೆಯವರು ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಪ್ರಶ್ನೆ 81, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದವನು ಅಂತ ಇದೆ. ಸೊ ನೇರವಾದ ಉತ್ತರಕ್ಕೆ ಬರೋಣ. ಆಯ್ಕೆ ಸಿ, ವಾಸ್ಕೋಡಿ ಗಾಮ. ಪ್ರಶ್ನೆ 82, ಮೊದಲನೇ ಆಂಗ್ಲೋ ಮರಾಠ ಯುದ್ಧವು ಡ್ಯಾಶ್ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು. ಸೊ ಮೊದಲ ಆಂಗ್ಲೋ ಮರಾಠ ಯುದ್ಧ ಅದು ಸಾಲ್ಭಾಯ್ ಅಂತಕ್ಕಂಥ ಒಪ್ಪಂದದೊಂದಿಗೆ ಅಂತ್ಯ ಕಂಡಿತು. ಪ್ರಶ್ನೆ 83, ಅಮೆರಿಕಾದಲ್ಲಿದ್ದ ಕ್ರಾಂತಿಕಾರಿಗಳ ಗುಂಪಿನ ಹೆಸರನ್ನು ಕೇಳಿದ್ದಾರೆ, ಅದು ಇದೆ. ಆಯ್ಕೆ ಸಂಖ್ಯೆ ಸಿ, ಗದ್ ಅಂತಕ್ಕಂಥದ್ದು ಅಮೆರಿಕಾದಲ್ಲಿದ್ದ ಕ್ರಾಂತಿಕಾರಿಗಳ ಗುಂಪು. ಪ್ರಶ್ನೆ 84, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು ಯಾರು? 84ರ ಸರಿ ಉತ್ತರ ಆಯ್ಕೆ ಡಿ, ಮಂಗಲ್ ಪಾಂಡೆ. 85, ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದವರು ಅಂತ ಕೇಳಿದ್ದಾರೆ. 85ರ ಸರಿ ಉತ್ತರ ಆಯ್ಕೆ ಸಿ, ಬಾಲಗಂಗಾಧರ ತಿಲಕರು ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದರು. ಪ್ರಶ್ನೆ 86, 4ನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿದ ಇಸ್ವಿಯನ್ನು ಕೇಳಿದ್ದಾರೆ. 86ರಲ್ಲಿ ಸರಿಯಾದ ಉತ್ತರ ಇದೆ. ಆಯ್ಕೆ 1, 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿತು. ಪ್ರಶ್ನೆ 87, ಕಿತ್ತೂರು ಚೆನ್ನಮ್ಮಳ ಬಲಗೈ ಬಂಟನಾಗಿದ್ದ ಸಂಗೊಳ್ಳಿ ರಾಯಣ್ಣನ ಸ್ವಂತ ಊರು ಕೇಳಿದ್ದಾರೆ. ಸೊ 87ರ ಸರಿ ಉತ್ತರ ಆಯ್ಕೆ ಡಿ, ಸಂಗೊಳ್ಳಿ. ಪ್ರಶ್ನೆ 88, ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥ ಹುದ್ದೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಗವರ್ನರ್ ಜನರಲ್ ಯಾರು? ಆಯ್ಕೆ ಬಿ, ಲಾರ್ಡ್ ಕಾರ್ನ್ ವಾಲಿಸ್. ಇವರು ಏನು ಮಾಡಿದಾರಪ್ಪ ಅಂದರೆ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥ ಹುದ್ದೆಯನ್ನು ಸೃಷ್ಟಿ ಮಾಡಿದ್ದಾರೆ. ಪ್ರಶ್ನೆ 89, ಭಾರತೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಅಧ್ಯಕ್ಷರನ್ನ ಕೇಳಿದ್ದಾರೆ. ಸೊ 89ರ ಸರಿ ಉತ್ತರ ಆಯ್ಕೆ ಬಿ, WC ಬ್ಯಾನರ್ಜಿ ಅವರು ಭಾರತೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಅಧ್ಯಕ್ಷರು ಆಗಿದ್ದರು. ಪ್ರಶ್ನೆ 90, ವೇದಗಳಿಗೆ ಮರಳಿ ಎಂಬ ಘೋಷವಾಕ್ಯವನ್ನು ನೀಡಿದವರು ಯಾರು? ಸೊ 90ರ ಸರಿ ಉತ್ತರ ಆಯ್ಕೆ ಬಿ, ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಮರಳಿ ಅಂತಕ್ಕಂಥ ಘೋಷಣೆಯನ್ನು ನೀಡಿದ್ದಾರೆ. 91, ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮಂಡಿಸಿದವರು? 91ರ ಸರಿ ಉತ್ತರ ಇದೆ. ಆಯ್ಕೆ ಎ, ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮೊದಲಿಗೆ ಮಂಡಿಸ್ತಾರೆ. 92, ಡ್ಯಾಶ್ರಲ್ಲಿ ಜರುಗಿದ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಅಂಗೀಕಾರ ಮಾಡಲಾಯಿತು. 92ರ ಆಯ್ಕೆ ಸಿ, ಲಾಹೋರ್ನಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಅಂಗೀಕಾರ ಮಾಡಲಾಯಿತು, ಲಾಹೋರ್ ಅಧಿವೇಶನ. 93, ಭಾರತದ ಒಕ್ಕೂಟದಲ್ಲಿ ಸಂಸ್ಥಾನಗಳ ವಿಲೀನೀಕರಣ ಮಾಡಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. 93ರ ಸರಿ ಉತ್ತರ ಆಯ್ಕೆ ಡಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಏನಾಗ್ತದಪ್ಪ ಅಂದ್ರೆ ಭಾರತದ ಒಕ್ಕೂಟದಲ್ಲಿ ಸಂಸ್ಥಾನಗಳ ವಿಲೀನೀಕರಣದ ಶ್ರೇಯಸ್ಸು ಇವರಿಗೆ ಸಲ್ತದೆ. ಪ್ರಶ್ನೆ 94, ಬ್ಯಾಂಕುಗಳ ಬ್ಯಾಂಕು ಅಂತ ಯಾವುದನ್ನು ಕರೀತಾರೆ? ಆಯ್ಕೆ ಡಿ, ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಅಂತ ಕರೀತಾರೆ. 95, ಭವಿಷ್ಯದ ದೃಷ್ಟಿಯಿಂದ ವ್ಯಕ್ತಿಯೊಬ್ಬರು ತೆರೆಯಬಹುದಾದ ಬ್ಯಾಂಕ್ ಖಾತೆ ಯಾವುದು? ಅದು ಆವರ್ತ ಠೇವಣಿ ಖಾತೆ. ಇದು ಭವಿಷ್ಯದ ದೃಷ್ಟಿಯಿಂದ ವ್ಯಕ್ತಿ ತೆರೀಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥ ಬ್ಯಾಂಕ್ ಖಾತೆ ಅಂತ ಹೇಳ್ತಾರೆ. ಪ್ರಶ್ನೆ 96, 20 ಲಕ್ಷಕ್ಕಿಂತ ಹೆಚ್ಚು ಮೋಸ ಹೋಗಿದ್ದರೆ ಗ್ರಾಹಕರು ಇಲ್ಲಿ ದೂರು ಸಲ್ಲಿಸಬೇಕು ಅಂತ ಪ್ರಶ್ನೆ ಇದೆ. ಸೊ 96ರ ಸರಿ ಉತ್ತರ ಇದೆ. ಆಯ್ಕೆ ಬಿ, ರಾಜ್ಯ ಆಯೋಗಕ್ಕೆ ಅವರು ಏನು ಮಾಡ್ಬೋದಪ್ಪ ಅಂದರೆ ದೂರನ್ನು ಸಲ್ಲಿಸಬಹುದು 20 ಲಕ್ಷಕ್ಕಿಂತ ಹೆಚ್ಚು ಮೋಸ ಹೋಗಿದ್ದರೆ. 97, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷವನ್ನು ಕೇಳಿದ್ದಾರೆ. 97, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು 1986 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 98, ಡೂನ್ಸ್ ಎಂದರೇನು ಅಂತ ಕೇಳಿದ್ದಾರೆ.
ಸೊ ಡೂನ್ಸ್ ಅಂದ್ರೆ ಯಾವುದಕ್ಕೆ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಡೂನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಹಿಮಾಲಯದ ಸಮತಟ್ಟಾದ ಕಿರಿದಾದ ಮೈದಾನಕ್ಕೆ ಏನಂತ ಕರೀತಾರೆ, ಡೂನ್ಸ್ ಅಂತ ಕರೀತಾರೆ. ಪ್ರಶ್ನೆ 99, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ ಡಿ, ಗಂಗಾನಗರದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲು ಆಗಿದೆ. ಪ್ರಶ್ನೆ 100, ಮೆಕ್ಕಲು ಮಣ್ಣು ಉತ್ಪತ್ತಿಯಾಗುವುದು. ಸೊ ಯಾವುದರ ಮೂಲಕ ಮೆಕ್ಕಲು ಮಣ್ಣು ಉತ್ಪತ್ತಿಯಾಗತ್ತೆ ಅಂತ ಕೇಳಿದ್ದಾರೆ. ಅದರ ಉತ್ತರ ಇದೆ, ನದಿಗಳ ಸಂಚಯನ ಕಾರ್ಯದಿಂದ ಮೆಕ್ಕಲು ಮಣ್ಣು ಉತ್ಪತ್ತಿ ಆಗ್ತದೆ. ಪ್ರಶ್ನೆ 101, ಭಾರತದಲ್ಲಿ ಅತಿ ಕಡಿಮೆ ಅರಣ್ಯವನ್ನ ಹೊಂದಿರತಕ್ಕಂಥ ರಾಜ್ಯ ಕೇಳಿದ್ದಾರೆ. ಸೊ 101ರಲ್ಲಿ ಭಾರತದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಗೋವಾ ರಾಜ್ಯ. ಪ್ರಶ್ನೆ 102, ಭಾರತದಲ್ಲಿನ ಉದ್ದವಾದ ಆಣೆಕಟ್ಟು. ಭಾರತದ ಅತಿ ಉದ್ದವಾದ ಆಣೆಕಟ್ಟು ಅದು ಹಿರಾಕುಡ್ ಆಣೆಕಟ್ಟು ಆಗಿದೆ. 103, ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದಿಸುವ ರಾಜ್ಯ ಯಾವುದು. ಭಾರತದಲ್ಲಿ ಅತಿ ಹೆಚ್ಚಾಗಿ ಭತ್ತವನ್ನ ಉತ್ಪಾದಿಸತಕ್ಕಂಥ ರಾಜ್ಯ ಅದು ಪಶ್ಚಿಮ ಬಂಗಾಳ ರಾಜ್ಯ. 104, ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುವ ಬಂದರು ಯಾವುದು. ಯಾವ ಬಂದರನ್ನ ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಆಯ್ಕೆ ಇದೆ, ಕೊಚ್ಚಿ ಅಂತಕ್ಕಂಥದ್ದು ಅರಬ್ಬಿ ಸಮುದ್ರದ ರಾಣಿ ಅಂತ ಈ ಬಂದರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಸಿದ್ಧವಾಗಿ ಕರೀತಾರೆ. ಪ್ರಶ್ನೆ 105, ಕರ್ನಾಟಕದಲ್ಲಿನ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನ ನೀಡಿರ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು. ಉತ್ತರ ಆಯ್ಕೆ ಡಿ, 371J. ಇದು ಏನಾಗದಪ್ಪ ಅಂದ್ರೆ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಲ್ಲಿ ವಿಶೇಷವಾಗಿ ಸ್ಥಾನಮಾನವನ್ನು ನೀಡಿರ್ತಕ್ಕಂಥ ಸಂವಿಧಾನದ ವಿಧಿ ಆಗಿದೆ. 106, ಪಂಚಶೀಲ ತತ್ವಗಳಿಗೆ ಚೀನಾದ ಪ್ರಧಾನಮಂತ್ರಿ ಚೌ ಎನ್ ಲಾಯ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದ ಭಾರತದ ಪ್ರಧಾನಿ ಯಾರು. ಪಂಚಶೀಲ ತತ್ವಗಳು ಭಾರತ ಮತ್ತು ಚೀನಾಗಳ ಮಧ್ಯೆ ಒಪ್ಪಂದ ಆಯಿತು. ಅಲ್ಲಿ ಚೀನಾದ ಮಂತ್ರಿ ಇದ್ರು ಪ್ರಧಾನಮಂತ್ರಿ ಚೌ ಎನ್ ಲಾಯ್. ಹಾಗಾದ್ರೆ ಭಾರತವನ್ನು ಪ್ರತಿನಿಧಿಸತಕ್ಕಂಥ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಅವರೇ ಆಯ್ಕೆ ಸಂಖ್ಯೆ ಸಿ, ಜವಾಹರ್ಲಾಲ್ ನೆಹರು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಪ್ರಶ್ನೆ 107, ಚೀನಾ ತನಗೆ ಸೇರಬೇಕೆಂದು ಪ್ರತಿಪಾದಿಸುತ್ತಿರುವ ಭಾರತದ ರಾಜ್ಯ ಯಾವುದು. ಈಚೆಗೂ ಕೂಡ ಏನಾಗ್ತಾ ಇದೆಪ್ಪ ಅಂದ್ರೆ ಚೀನಾ ಈ ರಾಜ್ಯ ನಮಗೆ ಸೇರಬೇಕು ಅಂತ ಪ್ರತಿಪಾದನೆಯನ್ನ ಮಾಡ್ತಾ ಇದೆ. ಆ ರಾಜ್ಯ ಯಾವುದು ಅಂದ್ರೆ ಅದು ಅರುಣಾಚಲ ಪ್ರದೇಶ ರಾಜ್ಯ. ಪ್ರಶ್ನೆ 108, ಮಾನವ ಹಕ್ಕುಗಳ ದಿನವನ್ನ ಈ ದಿನಾಂಕದಂದು ಆಚರಿಸುತ್ತಾರೆ. ಸೊ ಅದು 10ನೇ ಡಿಸೆಂಬರ್ ಅಂದು ಏನ್ ಮಾಡ್ತಾರಪ್ಪ ಅಂದ್ರೆ ಮಾನವ ಹಕ್ಕುಗಳ ದಿನ ಅಂತ ಆಚರಣೆಯನ್ನ ಮಾಡ್ತಾರೆ. ಪ್ರಶ್ನೆ 109, ವಿಶ್ವಸಂಸ್ಥೆಯ ಸಂಸತ್ತು ಎಂದು ಕರೆಯಲ್ಪಡುವ ಅಂಗ ಯಾವುದು. ಸಾಮಾನ್ಯ ಸಭೆಯನ್ನು ಏನಂತ ಕರೀತಾರಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಸಂಸತ್ತು ಅಂತ ಕರೀತಾರೆ. ಪ್ರಶ್ನೆ 110, ಜೀವನ ಮಟ್ಟವನ್ನು ಡ್ಯಾಶ್ ಮೂಲಕ ಅಳೆಯಲಾಗುತ್ತದೆ. ಯಾವುದರ ಮೂಲಕ ಜೀವನ ಮಟ್ಟವನ್ನ ಅಳಿತಾರೆ ಅಂತ ಕೇಳಿದ್ದಾರೆ. ಆಯ್ಕೆ ಉತ್ತರ ಇದೆ, ತಲಾ ವರಮಾನದ ಮೂಲಕ ಜೀವನದ ಮಟ್ಟವನ್ನ ಅಳಿತಾರೆ. ಪ್ರಶ್ನೆ 111, ಗ್ರಾಮೀಣ ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸಲು ಇರುವ ಮಹತ್ವದ ಯೋಜನೆ ಯಾವುದು. ಉತ್ತರ ಇದೆ, ನರೇಗಾ ಯೋಜನೆ. ಇದು ಗ್ರಾಮೀಣ ಬಡತನ ಮತ್ತು ನಿರುದ್ಯೋಗ ಎರಡನ್ನೂ ಕೂಡ ಹೋಗಲಾಡಿಸ್ತಕ್ಕಂಥ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯಾಗಿರ್ತಕ್ಕಂಥ ಯೋಜನೆ. 112, ಗ್ರಾಮೀಣ ಹಿಂದುಳಿವಿಕೆ ಮತ್ತು ಗ್ರಾಮೀಣ ಬಡತನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು. ಗ್ರಾಮಗಳ ಹಿಂದುಳಿವಿಕೆ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಬಡತನಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ಕೇಳಿದ್ದಾರೆ. ಅದು ಇದೆ, ಕೃಷಿಯ ಸ್ಥಗಿತತೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಕಾರಣವನ್ನು ಸೂಚಿಸಿದ್ದಾರೆ. 113, ಈ ರಸ್ತೆಗಳು ರಾಜ್ಯ ರಾಜಧಾನಿಗಳೊಂದಿಗೆ ಜಿಲ್ಲಾ ಕೇಂದ್ರ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಯಾವ ರಸ್ತೆಗಳು ರಾಜ್ಯ ರಾಜಧಾನಿಗಳೊಂದಿಗೆ ಜಿಲ್ಲಾ ಕೇಂದ್ರ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಉತ್ತರ ಇದೆ, ಆಯ್ಕೆ ಬಿ, ರಾಜ್ಯ ಹೆದ್ದಾರಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 114, ಭಾರತದ ಅತ್ಯಂತ ಹಳೆಯ ಮತ್ತು ಈಗಲೂ ಅಸ್ತಿತ್ವದಲ್ಲಿರುವ ಪತ್ರಿಕೆ ಯಾವುದು. ಬಾಂಬೆ ಸಮಾಚಾರ ಅಂತಕ್ಕಂಥ ಪತ್ರಿಕೆ ಇದೆಯಲ್ಲ, ಇದು ಭಾರತದ ಅತ್ಯಂತ ಹಳೆಯದು ಮತ್ತು ಈಗಲೂ ಕೂಡ ಚಾಲ್ತಿಯಲ್ಲಿರ್ತಕ್ಕಂಥ ಪತ್ರಿಕೆ ಆಗಿದೆ. 115, ಭಾರತದ ಸಿಲಿಕಾನ್ ಸಿಟಿ ಅಂತ ಯಾವುದನ್ನು ಕರೀತಾರೆ. ಆಯ್ಕೆ ಸಿ, ಬೆಂಗಳೂರು ಸರಿ ಉತ್ತರ. 116, ಭಾರತದಲ್ಲಿ ಈವರೆಗೆ ಸಂಭವಿಸಿರುವ ಬಹಳಷ್ಟು ಭೂಕಂಪಗಳಿಗೆ ಮುಖ್ಯ ಕಾರಣವನ್ನು ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ, ಭೂಫಲಕಗಳ ಚಲನೆ
ಅದು ಭಾರತದಲ್ಲಿ ಇಲ್ಲಿಯವರೆಗೆ ಸಂಭವಿಸಿರ್ತಕ್ಕಂಥ ಭೂಕಂಪಗಳಿಗೆ ಕಾರಣ ಆಗಿದೆ. 117. ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥ ವರ್ಷ ಆಯ್ಕೆ ಬಿ 1955. ಪ್ರಶ್ನೆ 118. ವಿಶೇಷ ತರಬೇತಿ ಹೊಂದಿರದ ಕಾರ್ಮಿಕರನ್ನ ಏನಂತ ಕರೀತಾರೆ? ವಿಶೇಷ ತರಬೇತಿ ಹೊಂದಿರದೇ ಇರತಕ್ಕಂಥ ಕಾರ್ಮಿಕರನ್ನ ಅಸಂಘಟಿತ ವಲಯದ ಕಾರ್ಮಿಕರು ಅಥವಾ ಅಸಂಘಟಿತ ವಲಯ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಪ್ರಶ್ನೆ 119. ನರ್ಮದಾ ಬಚಾವೋ ಆಂದೋಲನದ ರೂವಾರಿ ಯಾರು? 119ರ ಸರಿ ಉತ್ತರ ಮೇಧಾ ಪಾಟ್ಕರ್. ಇವರು ನರ್ಮದಾ ಬಚಾವೋ ಆಂದೋಲನದ ರೂವಾರಿಗಳು ಆಗಿದ್ದಾರೆ. ವಿದ್ಯಾರ್ಥಿಗಳೇ, ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಬಂದು ಸೇರಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ತುಂಬಾನೇ ಉತ್ತಮ ಗುಣಮಟ್ಟದ ಬಹು ಆಯ್ಕೆ ಆಧಾರಿತ ಪ್ರಶ್ನೆಗಳ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಸಹಾಯ ಸಹಕಾರ ಹೀಗೆ ಇರಲಿ. ಹೆಚ್ಚು ಜನರಿಗೆ ಶೇರ್ಗಳನ್ನು ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ದಿನದ ಕಡೆಯ ಪ್ರಶ್ನೆ ನೋಡೋಣ. ಬಾಲ ಕಾರ್ಮಿಕ ಕಾಯ್ದೆ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥ ವರ್ಷವನ್ನು ಕೇಳಿದ್ದಾರೆ. ಅದು 1986. ಇದು ಭಾರತದಲ್ಲಿ ಬಾಲ ಕಾರ್ಮಿಕ ಕಾಯ್ದೆ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿದೆ. ವಿದ್ಯಾರ್ಥಿಗಳೇ, ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ತಾವುಗಳು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.